ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದೆ. ಹಸು ಮೇಯಿಸೋದಕ್ಕೆ ಬರ್ತಾರಲ್ಲ ಅವರಿಂದ ಘಟನೆಯಾಗಿದೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಲಾಗಿದೆ. ಮತ್ತೆ ಬೆಂಕಿ ವ್ಯಾಪಿಸುವಂತ ಸಾಧ್ಯತೆ ಇರೋದ್ರಿಂದ ಮುಂಜಾಗ್ರತಾ ಕ್ರಮ ಕೂಡ ಕೈಗೊಳ್ಳಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದಾರೆ ಅರಣ್ಯಾಧಿಕಾರಿ ಬಸವರಾಜ್. ಗೊಲ್ಲಹಳ್ಳ ಮತ್ತು ಗಂಟೆಹಳ್ಳ ಅಂತಕ್ಕಂಥ ಲಲಿತಾದ್ರಿಪುರಕ್ಕೆ ಹೊಂದಿಕೊಂಡಂಥ ಎರಡು ಭಾಗಗಳಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ನಮ್ಮಲ್ಲಿ ಈಗಾಗಲೇ ಜ್ವಾಲಾಮುಖಿ, ಕೋಣಾರೆ ಮತ್ತು ಕುಂಟಿಕಲ್ಲು ಅಂತಕ್ಕಂಥ ಮೂರು ಭಾಗಗಳಲ್ಲಿ ಫೈರ್ ವಾಚ್ ಟವರನ್ನು ನಿರ್ಮಿಸಲಾಗಿದ್ದು, ಅಲ್ಲಿಂದ ಸಿಬ್ಬಂದಿಗಳು ಕೂಡಲೇ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದು ಎರಡು ಭಾಗಗಳಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿ ಗಾಳಿಯ ವೇಗ 30ರಿಂದ 35 ಕಿಲೋಮೀಟರ್ ಗಾಳಿಯ ವೇಗ ಜಾಸ್ತಿ ಆಗಿದ್ದರಿಂದ ಮತ್ತು ಟೆಂಪ್ರೇಚರ್ 33ರಿಂದ 35 ಡಿಗ್ರಿ ಟೆಂಪ್ರೇಚರ್ ಮಧ್ಯಾಹ್ನದ ವೇಳೆ ಜಾಸ್ತಿ ಟೆಂಪ್ರೇಚರ್ ಇದ್ದಿದ್ದರಿಂದಾಗಿ ಎರಡು ಕಡೆ ಕಾಣಿಸ್ಕೊಂಡಂಥ ಬೆಂಕಿ ಏನಿದೆ, ಮುಖ್ಯವಾಗಿ ಲಲಿತಾದ್ರಿಪುರ ಕಡೆ ಒಂದು ಪ್ರೈವೇಟ್ ಲೇಔಟಲ್ಲಿ ಒಂದು ಬೆಂಕಿಯನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಒಳಗಡೆ ಬಂದು ಎರಡು ಭಾಗದಲ್ಲಿ ಪ್ರಾಯಶಃ ನಮ್ಮ ಅನುಮಾನ ಇರ್ತಕ್ಕಂಥದ್ದು ಯಾರೋ ದನ ಮೇಯಿಸಲಿಕ್ಕೆ ಬರ್ತಕ್ಕಂಥವ್ರು ಎರಡು ಭಾಗದಲ್ಲಿ ಬೆಂಕಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ತನಿಖೆಯಿಂದ ಗೊತ್ತಾಗಿದೆ. ಈಗ ಇಂದು ಮತ್ತು ಇನ್ನು 2-3 ದಿನಗಳ ಕಾಲ ತೀವ್ರ ನಿಗಾವಣೆಯನ್ನು ವಹಿಸಿ ಅಲ್ಲಿ ನಾವೀಗ ಕೆಲವ್ರ ಮೇಲೆ ಒಂದು ಅನುಮಾನವನ್ನು ಮತ್ತು ಅವ್ರ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದೀವಿ. ಅಲ್ಲಿ ಟವರ್ ಡಂಪ್ ಅನಾಲಿಸಿಸನ್ನು ಕೂಡ ಮಾಡಿ ಅಲ್ಲಿ ಯಾರು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ರು ಇಡೀ ದಿನ ಆ ನಂಬರ್ಗಳನ್ನು ಕೂಡ ಅನಲೈಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಲಾಗಿದೆ. ಹೆಚ್ಚುವರಿಯಾಗಿ ರಾತ್ರಿ ವೇಳೆ ಮತ್ತೆ 3 ತಂಡಗಳನ್ನು ರಚಿಸಿ ಇಡೀ ರಾತ್ರಿ ನಮ್ಮ ಸಿಬ್ಬಂದಿಗಳು ಮತ್ತು ಒಂದು ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್, ಒಂದು ಫೈರ್ ಟೆಂಡರ್ ವೆಹಿಕಲ್ ಸ್ಥಳದಲ್ಲಿ